ಇವತ್ತು ಸ್ವಲ್ಪ ಉಪ್ಪಿನಕಾಯಿ ಮಾಡೋಣ ಅಂತ 3 ಮಾವಿನಕಾಯಿ ಇದೆ. ಅಂದರೆ ಇದು ತಿನ್ನೋಣ ಅಂತ ತಂದಿದ್ದು, ಅದು ಹುಳಿ ಇದೆ ತುಂಬ. ಅದರಿಂದ ಒಂಚೂರು ಉಪ್ಪಿನಕಾಯಿ ಹಾಕ್ಬೇಡ ಅಂತ ಅದನ್ನು ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ದಿನಕ್ಕಾದರೆ ಎಲ್ಲ ಹೆಚ್ಚಿ ಒಣಗಿಸಿ ಎಲ್ಲ ಮಾಡಬೇಕು. ಇದು 1 ತಿಂಗಳಷ್ಟರೊಳಗೆ ಖಾಲಿ ಆಗಿಬಿಡುತ್ತೆ ನಮಗೆ. 15 ದಿವಸ 20 ದಿವಸದೊಳಗೆ ಖಾಲಿ ಆಗುತ್ತೆ. ಅದರಿಂದ ಮಾವಿನಕಾಯಿ ತೊಗೊಂಡಿದ್ದೀನಿ 3. ನಾನೀಗ ಈ ಮಾವಿನಕಾಯಿಂದು ವಾಟೆನ ತೆಗೆದಿದ್ದೀನಿ. ವಾಟೆ ಎಲ್ಲ ತೆಗೆದು ಆ ಕಡೆ ಈ ಕಡೆ ಸೈಡಿಂದೆಲ್ಲ ತೊಗೊಂಡು ಹೆಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ಗೆ. ಆಮೇಲೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕಬೇಕು. ಎರಡು ಒಟ್ಟಿಗೆ ಸೇರಿಸಿ ಉಪ್ಪಾಕಿ ಹಾಕಬೇಕು. ಉಪ್ಪಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತು ಮಾವಿನಕಾಯಿ ಹಾಕಿ ಮತ್ತು ಅದ್ರ ಮೇಲೆ ಉಪ್ಪಾಕಿ ಹಾಗೆ ಹಂತವಾಗಿ ಹಾಕಬೇಕು. ಇದನ್ನು ಪಿಂಗಾಣಿ ಜಾರಲ್ಲಿ ಟೈಟ್ ಮಾಡಿ ಹಾಕಬೇಕು. ಅದು ತುಂಬ ದಿನ ಇಡೋದಾದರೆ. ಇಲ್ಲ ಅಂದರೆ ಗಾಜಿಂದು ಇದು ಬರುತ್ತಲ್ಲ, ಬಾಟ್ಲು ಥರ ಟೈಟ್ ಮಾಡೋದು, ಆ ಥರದ್ರಲ್ಲಿ ಹಾಕಿಡಬೇಕು. ನಾನೀಗ ಸ್ವಲ್ಪ ದಿನಕ್ಕಾಗೋದ್ರಿಂದ ಏರ್ ಕಂಟೈನರ್ ಟೈಟ್ ಮಾಡಿ ಅದರೊಳಗೆ ಹಾಕ್ತಿದ್ದೀನಿ. ಗಾಳಿ ಹೋಗ್ದಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ದಿನ ಹಿಂಗೆ ಮಾಡಬೇಕು. ಒಂದೊಂದು ದಿನ 2 ದಿನ. ಹಂಚು ಕಾದಿದೆ. ಈಗ ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆ, 2 ಹಾಕ್ಕೊಂಡು ಹುರಿಬೇಕು. ಅದು 3 ಮಾವಿನಕಾಯಿ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಏನು ತೊಗೊಳ್ತಾ ಇಲ್ಲ. ಮಿಕ್ಸಿ ಜಾರನ್ನ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ, ನೀರಿರಬಾರ್ದು. ಅದಕ್ಕೆ ಹುರಿದಿರುವಂಥ ಮೆಣಸಿನಕಾಯಿ ಹಾಕಿ ಮೆಣಸಿನಕಾಯಿ ಹಾಕಿದ್ದೀನಿ. ಮತ್ತು ಸಾಸಿವೆ ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಅಂದಾಗ ಕರಿಬೇವು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಪೌಡ್ರ್ ಮಾಡಿದ್ನಲ್ಲ, ಆ ಪೌಡ್ರನ್ನು ಮೆಂತ್ಯ ಮೆಣಸು ಪೌಡ್ರ್ ಹಾಕಿ, ಮೆಂತ್ಯ ಸಾಸಿವೆ ಪೌಡ್ರನ್ನು ಹಾಕಿದ್ದೀನಿ. ಆಮೇಲೆ ರಸ ಇತ್ತಲ್ಲ ಅದರೊಳಗಡೆ, ಮಾವಿನದು ರಸ ಬಿಟ್ಕೊಂಡಿತ್ತಲ್ಲ, ಆ ರಸನೂ ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕ್ತಾಯಿದ್ದೀನಿ. ಇಷ್ಟೇ. ಇದು ಆಲ್ರೆಡಿ ಹುರಿದಿರೋದ್ರಿಂದ ಮೆಣಸಿನ್ಕಾಯಿ ಮೆಂತ್ಯ ಸಾಸಿವೆ ಮತ್ತೇನು ಮಾಡೋ ಹಾಗಿಲ್ಲ. ವಿನಿಗರ್ ಹಾಕಿದ್ದೀನಿ. ಈಗ ಆಫ್ ಮಾಡೋಣ. ಈಗ ಇದು ತಣ್ಣಗಾಗಿದೆ ಮಸಾಲೆ. ಉಪ್ಪಿನಕಾಯಿ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಹಾಕಿದೆ. ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿಟ್ಟಿರ್ತೀವಲ್ಲ, ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಇದೊಂದು 2 ದಿವಸ ಮಸಾಲೆ ಒಳಗೆ ಮಾಗಿದ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಕಾಯಿ ಮಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಸೂಪರಾಗಿದೆ. ಉಪ್ಪಿನಕಾಯಿ ರೆಡಿ. ಈಗ ಉಪ್ಪಿನಕಾಯಿ ತೆಗೆದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ.